ಜೀವಾಮೃತ ಮಾಡ್ಕೊಳ್ಳೋಕ್ಕೆ ಪ್ರೊಸೀಜರ್ ತುಂಬಾ ಜಾಸ್ತಿ. ಯಾಕೆ ಅದು ಎಲ್ಲ ರೈತರು ಮಾಡ್ತಿಲ್ಲ ಅಂದ್ರೆ, ಸಗಣಿ ತಗೊಂಬ, ಅದಕ್ಕೆ ಗಂಜನ ತಗೊಂಬ, ಸ್ವಲ್ಪ ಇಷ್ಟು ಬೆಲ್ಲ ತಗೊಂಬ, ಉತ್ತಿನ ಏನು ಮಣ್ಣು ತಗೊಂಬ, ಅಷ್ಟೆಲ್ಲ ಇರೋದ್ರಿಂದ ಸುಮ್ಮನೆ ಕ್ರೇಜ್ಗೆ ವರ್ಷಕ್ಕೆ ಒಂದು ಟೈಮ್ ಮಾಡ್ತಾರೆ, ಎರಡು ಟೈಮ್ ಮಾಡ್ತಾರೆ. ಆದರೆ ಇವಾಗ ಸುಸ್ಥಿರ ಬಯೋ ಆರ್ಗಾನಿಕ್ಸ್ ಅವರು ಏನು ಮಾಡಿದ್ದಾರೆ ಅಂದರೆ, ಸ್ವಲ್ಪ ರೈತರಿಗೆ ಅನುಕೂಲ ಆಗಲಿ, ಇಷ್ಟೆಲ್ಲ ರೈತರ ಕಷ್ಟ ನೋಡಿ ಅವ್ರೇನು ಮಾಡಿದ್ದಾರೆ, ಒಂದು ಪ್ರಾಡಕ್ಟ್ ಲಾಂಚ್ ಮಾಡಿದ್ದಾರೆ ಜೀವಾಮೃತ ಅಂತ. ಅದನ್ನು ನಾವು ಒಂದು ಡ್ರಮ್ ನೀರಿಗೆ ಒಂದು ಲೀಟ್ರ್ ನೀರು ಹಾಕಿ, ಅದಕ್ಕೆ ಮತ್ತು ರೆಡಿಮೇಡ್ ಫುಡ್ಡು ಕೂಡ ಅವರೇ ರೆಡಿ ಮಾಡಿದ್ದಾರೆ. ಅದನ್ನು ನಾವು 2 ಡ್ರಮ್ಮಲ್ಲಿ ಹಾಕೋದಾದರೆ ಅದು ಜೀವಾಮೃತ ಡ್ರಮ್ ತುಂಬ ರೆಡಿ ಆಗುತ್ತೆ. ಕಲ್ಚರಲ್ಲಿ ಸೂಕ್ಷ್ಮಾಣುಜೀವಿಗಳು ನಾವು ಇವಾಗ ನಾವು ಇದೆಲ್ಲ ಮಾಡಿ ಏನು ಡೆವಲಪ್ ಆಗುತ್ತೆ ಸೂಕ್ಷ್ಮಾಣುಜೀವಿಗಳು, ನಾವು ಜೀವಾಮೃತ ಮಾಡೋಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟು ಏನು ಒಳ್ಳೆ ಸೂಕ್ಷ್ಮಾಣುಜೀವಿಗಳು ಇವಾಗ ನಾವು ಜೀವಾಮೃತ 1 ಲೀಟ್ರ್ ಸುಸ್ಥಿರ ಬಯೋ ಆರ್ಗಾನಿಕ್ಸ್ ಅವರು ಜೀವಾಮೃತ ಮಾಡಿರ್ತಾರಲ್ಲ ಅದರಲ್ಲಿ ತಗೊಂಡು ಮಾಡ್ತಾರೆ. ಅವರು ಅದನ್ನ ಪ್ರೊಸೀಜರ್ ಮಾಡಿ ಇವಾಗ ನಾವು 4 ವರ್ಷದಿಂದ ಬೇರೆ ಜೀವಾಮೃತದಲ್ಲಿರೋ ಅಣುಗಳನ್ನ ತಗೊಂಡು ಅವ್ರು ಜೀವಾಮೃತ ರೆಡಿ ಮಾಡಿ. ಹೌದೌದು, ಅವರು ಇವು ಆಲ್ರೆಡಿ ಒಂದು ಕೆಮಿಕಲ್ ಏನು ಅದಕ್ಕೊಂದು ಪ್ರೊಸೀಜರ್ ಅವ್ರು ಮಾಡಿದ್ದಾರೆ. ಏನು ಅವ್ರಿಗೇನು ಒಂದು ಪ್ರೊಸೀಜರ್ ಏನಿದೆಯೋ ಆ ಮುಖಾಂತರ ಮಾಡಿ ಅದರಲ್ಲಿ ಇವ್ರು ಎನ್ರಿಚ್ ಮಾಡಿಕೊಂಡು ರೈತರಿಗೆ ಬೇಕಾದಷ್ಟು 1 ಡ್ರಮ್ಗೆ ಇಲ್ಲಾಂದ್ರೆ ಒಂದು ಸ್ಪೆಸಿಫಿಕ್ ಏರಿಯಾಗೆ ಎಷ್ಟು ಬೇಕೋ ಆ ರೀತಿಯಲ್ಲಿ ಅವ್ರು ಡೆವಲಪ್ ಮಾಡಿ ರೈತರಿಗೆ ಉಪಯೋಗ ಆಗೋ ರೀತಿಯಲ್ಲಿ ಅವರು ಜೀವಾಮೃತ ರೆಡಿಮೇಡ್ ಮಾಡಿದ್ದಾರೆ. ಎಲ್ಲ ರೈತರು ಹೌದು 1 ಲೀಟ್ರ್ ಬಾಟಲ್ ರೆಡಿ ಮಾಡಿದ್ದಾರೆ. ಎಲ್ಲ ರೈತರು ಖಂಡಿತವಾಗಿ ಇದನ್ನ ಯೂಸ್ ಮಾಡ್ಬೋದು. ಅಂದ್ರೆ ಇದಕ್ಕೆ ನೀರಿದ್ರೆ ಸಾಕು, ಅದಕ್ಕೆ ಮಿಕ್ಸ್ ಮಾಡಿ ಇದು ಮಾಡಿದ್ರೆ ಸಾಕು. ಒಂದು ಡ್ರಮ್ ನೀರು ಲೀಟ್ರಿಗೆ ಬೆಲ್ಲ ಏನು ಬೇಕಾಗಿಲ್ಲ, ಸಗಣಿ ಬೆಲ್ಲ ಏನು ಬೇಕಾಗಿಲ್ಲ. ಅವರು ನಮ್ಗೆ 1 ಲೀಟ್ರ್ ಪ್ಯಾಕಿಂಗ್ ರೆಡಿ ಇರುತ್ತೆ. ನಾವು ಅದನ್ನು ಒಂದು ಡ್ರಮ್ ನೀರಲ್ಲಿ ಆ ಬಾಟಲ್ ಹಾಕಿ, ಅದಕ್ಕೆ ಊಟನೂ ಕೂಡ ಬೆಲ್ಲ ಬದಲು ಅವರೇ ಒಂದು ಪ್ರಾಡಕ್ಟ್ ಏನು ಡೆವಲಪ್ ಮಾಡಿದ್ದಾರೆ. ಇದಕ್ಕೆ ನಾವು ಅದನ್ನು 2 ನಾವು ಡ್ರಮ್ಮಲ್ಲಿ ಮಿಕ್ಸ್ ಮಾಡಿಕೊಂಡು 1 ದಿವಸ 2 ದಿವಸ ಬಿಟ್ಕೊಂಡು ನಾವು ಭೂಮಿಗೆ ನಾವು ಡ್ರಿಪ್ಪಲ್ಲಿ ಕೊಡ್ಬೋದು. ಹೌದು, ಬೆಳಗ್ಗೆ ಸಾಯಂಕಾಲ ಮಿಕ್ಸ್ ಮಾಡಿದ್ರೆ ಅದೇನು ರೊಟೇಷನ್ ಆದರೆ ಒಂದು ಗುರುತ್ವಾಕರ್ಷಣ ಒಂದು ಸೋರ್ಸ್ ಅದಕ್ಕೆ ಏನು 5 ದಿವಸ ಮಾಡಿದ್ರೆ ಸಾಕಾ? 5 ದಿವಸ ಸಾಕು, 5 ದಿವಸ ಆದರೆ ಸಾಕಾಗುತ್ತೆ. ನಾವು ಮಾಡ್ಕೋಬೋದಾ? ಇವಾಗ ನಿಜವಾಗ್ಲೂ ಜೀವಾಮೃತ ಮಾಡಿದ್ದಾರೆ, ನಿಮ್ಮದು ಕಂಪೇರ್ ಮಾಡ್ಕೋಬೋದಾ, ಟೆಸ್ಟ್ ಮಾಡ್ಕೋಬೋದಾ? ಖಂಡಿತ ಮಾಡ್ಬೋದು. ಯಾಕಂದರೆ ಆ ಪ್ರಾಡಕ್ಟ್ ನಮಗೆ ಅಷ್ಟು ನಾವು ಯೂಸ್ ಮಾಡಿದ್ದೀವಿ. 4 ವರ್ಷದಿಂದ ಬೇರೆ ಬೇರೆ ಪ್ರಾಡಕ್ಟ್ ಯೂಸ್ ಮಾಡ್ತಾ ಬರ್ತಿದ್ದೀವಿ. ಇದು ರೈತರಿಗೆ ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ಪ್ರತ್ಯೇಕ ಶ್ರದ್ಧೆಯಿಂದ ಅವರು ಲಾಂಚ್ ಮಾಡಿದ್ದಾರೆ. ಇದನ್ನು ನಾವು ಒಬ್ಬರೇ ಅಲ್ಲ, ಎಲ್ಲ ರೈತರು ಇದು ಉಪಯೋಗ ಮಾಡಿಕೊಂಡು ಅದರಿಂದ ನಾವು ಭೂಮಿನ ಆರೋಗ್ಯನ ಕಾಪಾಡ್ಬೋದು. ಇದು ಜೀವಾಮೃತ ಕಲ್ಚರ್ ಬಾಟಲ್ ಈ ಥರ 1 ಲೀಟ್ರ್ ಪ್ಯಾಕಿಂಗ್ ಇದೆ. ಇದನ್ನು ನಾವು ಏನು ಹೇಳಿದ್ವು ಇದಕ್ಕೆ ಮುಂಚೆ ಸಗಣಿ, ಗಂಜಲ ಮತ್ತು ಮಣ್ಣು, ದ್ವಿದಳ ಧಾನ್ಯ, ಹಿಟ್ಟು ಇಷ್ಟೆಲ್ಲ ನಾವು ಎಲ್ಲ ನಮಗೆ ಒದಿಸ್ಕೊಳ್ಳೋಕೆ ಕಷ್ಟ ಆಗಿರೋದ್ರಿಂದ ಅದನ್ನೆಲ್ಲ ಯೂಸ್ ಮಾಡಿ ಅದರಿಂದ ಕಾನ್ಸಂಟ್ರೇಷನ್ ಮಾಡಿ ರೈತರಿಗೆ ಇವರು 1 ಲೀಟ್ರ್ ಬಾಟಲ್ ಪ್ಯಾಕಿಂಗ್ ಮಾಡಿದ್ದಾರೆ. ಇದೇ 1 ಲೀಟ್ರ್ ಬಾಟ್ಲನ್ನ ಒಂದು ಡ್ರಮ್ಗೆ ನಾವು ಹಾಕಿ ಒಂದು 4-5 ದಿನ ಬಿಟ್ಟು ನಾವು ಖಂಡಿತ ಅದು ಮಲ್ಟಿಪ್ಲೈ ಆಗುತ್ತೆ, ಕಲ್ಚರ್ ಆಗುತ್ತೆ. ಅದನ್ನು ನಾವೇನೋ ಖಂಡಿತವಾಗಿ ನಮಗೆ ಇಷ್ಟೆಲ್ಲ ಕಷ್ಟ ಇರೋದ್ರಿಂದ ಈ ಥರ ನಾವು 1 ಲೀಟ್ರ್ ಒಂದು ಡ್ರಮ್ ನಾವು ಹಾಕಿ ಅದಕ್ಕೆ ಜೆಮ್ ಫುಡ್ ಅಂತ ಒಂದು ಇದಿದೆ. ಅದು 1 ಲೀಟರ್ ಜೆಮ್ ಫುಡ್ 2 kg. ಇದು ಮತ್ತು ಇದಕ್ಕೆ ಜೀವಾಮೃತಗೆ ಜೆಮ್ ಫುಡ್ಡು ಇದು ಜೆಮ್ ಫುಡ್ಡು ನಾವು ಬೆಲ್ಲ ಕೊಡೋದು ಬೇಕಾಗಿಲ್ಲ, ಯಾವುದೇ ರೀತಿ ಅಂತ ಬೇರೆ ಇನ್ನು ಇಟ್ಟು ನಾವು ಏನು ಕೊಡೋದು ಬೇಕಾಗಿಲ್ಲ. ಇದು ಜೀವಾಮೃತ ಕಲ್ಚರ್ ಹಾಕಿದ್ದೀವಿ. ಇದಕ್ಕೆ ಜೆಮ್ ಫುಡ್ ನಾವು ಒಂದು 2 kg 1 ಲೀಟ್ರ್ ಹಾಕಿದ್ದೀವಿ. 2 kg ಆಗಬೇಕು. ಇದು 2 kg ಹಾಕಬೇಕು. 2 kg ನಾವು ಒಂದು ಡ್ರಮ್ಮಲ್ಲಿ ಹಾಕಿ ಒಂದು 5 ದಿನ ಬಿಟ್ಟು ಅದನ್ನು ನಾವು ಮತ್ತೆ ದಿನಕ್ಕೆ ಒಂದು ಬೆಳಗ್ಗೆ ಸಾಯಂಕಾಲ ಇಲ್ಲ ಒಂದು ಟೈಮ್ ನಾವು ರೊಟೇಟ್ ಮಾಡಿದ್ರೂ ಸಾಕು. ಇಲ್ಲ ನಾವು ಈ ಕಡೆ ನಾವು ಬಂದಾಗ ಅದಕ್ಕೋಸ್ಕರ ಬಂದಾಗ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ರೊಟೇಟ್ ಮಾಡಿದ್ರೆ ಸಾಕು. ರೊಟೇಟ್ ಮಾಡಿದ್ರೆ 5 ದಿವಸಕ್ಕೆ ರೆಡಿ ಆಗುತ್ತಾ? 5 ದಿನಕ್ಕೆ ರೆಡಿ ಆಗುತ್ತೆ. ಸೊ ಅಂದರೆ ಅಷ್ಟು ಸುಲಭವಾಗಿ ಜೀವಾಮೃತ ಮಾಡ್ಕೊಂಡ್ಬಿಡ್ಬೋದು. ಹೌದೌದು, ಖಂಡಿತ. ಇವಾಗ ನಾವು ಇಷ್ಟೆಲ್ಲ ನಮಗೇನು ಮೊದಲು ತೊಂದರೆ ಇತ್ತು, ಈ ಥರದಿಂದ ಎಲ್ಲ ರೈತರು ಇವಾಗ ನಮಗೆ ನಾವೇನು ಜೀವಾಮೃತ ಭೂಮಿಗೆ ಕೊಡಬೇಕು ಅಂತ ನಾವು ನಮ್ಮ ಮನಸ್ಸಲ್ಲಿ ಉತ್ಸಾಹ ಇರುತ್ತೆ. ಆದರೆ ಇದೆಲ್ಲ ಮಾಡೋಕ್ಕೆ ಸಗಣಿ ತಗೊಂಬ, ಗಂಜನ ಕಾತ್ಕೊಂಡಿರೋ ಹಸು ಹತ್ರ ಇಷ್ಟೆಲ್ಲ ಮಾಡೋ ಪ್ರೊಸೀಜರಲ್ಲಿ ಇದರ ನಮ್ಗೆ ರೆಡಿ ಸಿಗ್ತಾ ಇದೆ. ರೆಡಿ ಇರೋದ್ರಿಂದ ನಾವು ಫ್ರೀಕ್ವೆಂಟಾಗಿ ಭೂಮಿಗೆ ಕೊಡ್ತಾ ಬರ್ಬೋದು, ನಮ್ಮ ಭೂಮಿನ ಆರೋಗ್ಯನ ಕಾಪಾಡ್ಕೊಬೋದು. ಮತ್ತು ಕೆಲವೊಂದು ರೈತರಿಗೆ ಜೀವಾಮೃತ ಜೊತೆ ಪಂಚಗವ್ಯನೂ ಕೂಡ ಜೊತೆಯಲ್ಲಿ ಬಿಡಬೇಕು. 1 ಟೈಮ್ ಜೀವಾಮೃತ, 1 ಟೈಮು
ಏನು ಪಂಚಗವ್ಯ ಕೊಡಬೇಕು ಅಂತ ಕೆಲವರಿಗೆ ತುಂಬ ಆಸಕ್ತಿ ಇರುತ್ತೆ. ಸೇಮ್ ಇವಾಗ ನಾವೇನು ಜೀವಾಮೃತ ಯಾವ ಥರ 1 ಲೀಟ್ರ್ ಬಾಟ್ಲ್ ನೀರು ಹಾಕಿ ಅದಕ್ಕೆ ನಾವು ಒಂದು ಬಾಟಲ್ ಅದು ನಾವು ಒಂದು ಡ್ರಮ್ಗೆ 1 ಲೀಟ್ರ್ ಏನು ಹಾಕಿ ನಾವು ಅದನ್ನು ಮತ್ತು ಅದಕ್ಕೆ ಬೇಕಾದಂಥ ಜಂಪ್ ಫುಡ್ ಏನು ಕೊಟ್ವಿ, ಸೇಮ್ ಅದೇ ಪ್ರೊಸೀಜರ್. ಪಂಚಗವ್ಯ 1 ಲೀಟ್ರ್ ಬಾಟ್ಲ್ ತೊಗೊಂಡು ನಾವು ಒಂದು ಡ್ರಮ್ಗೆ ಈ ಥರ ನೀರು ಹಾಕಿ ಜಂಪ್ ಫುಡ್ಡು ಸೇಮ್ ಇದೇ ಜಂಪ್ ಫುಡ್ಡು ನಾವು ಆ ಡ್ರಮ್ಮಲ್ಲಿ ಒಂದು ಡ್ರಮ್ಗೆ 2 kg ಜಂಪ್ ಫುಡ್ಡು, 1 ಲೀಟ್ರ್ ಪಂಚಗವ್ಯ 2 kg ಜಂಪ್ ಫುಡ್ ಒಂದು ಡ್ರಮ್ಗೆ ನಾವು ಮಿಕ್ಸ್ ಮಾಡಿ ಪಂಚಗವ್ಯ ಕಲ್ಚರು ಮತ್ತು ಜಂಪ್ ಫುಡ್ ಮಿಕ್ಸ್ ಮಾಡಿ ನಾವು ಅದನ್ನು ಏನು ಈ ಥರ ಒಂದು 4 ದಿವಸ 5 ದಿವಸ ಸೂಕ್ಷ್ಮಾಣುಜೀವಿಗಳು ಇದು ಕಾನ್ಸಂಟ್ರೇಷನ್ ಅವರು ಏನು ಒರಿಜಿನಲ್ ಆಗಿ ಏನು ಪಂಚಗವ್ಯ ಏನು ಮಾಡ್ತಾರೋ ಅದರಿಂದ ಕಾನ್ಸಂಟ್ರೇಷನ್ ಫಾರ್ಮ್ ಆಗಿ ಮಾಡಿ ಅದನ್ನು ಈ ಥರ ಎಲ್ಲ ರೈತರಿಗೆ ಅನುಕೂಲ ಆಗೋ ರೀತಿ 1 ಲೀಟ್ರ್ ಪ್ಯಾಕಿಂಗ್ ಮಾಡಿದ್ದಾರೆ. ಇದನ್ನು ನಾವು ಸೇಮ್ ಏನು ಪ್ರೊಸೀಜರ್ ಮಾತಾಡಿಕೊಂಡು ಆ ಥರ ಮಾಡಿ ಭೂಮಿಗೆ ನಾವು ಸೇರಿಸ್ಬೋದು, ಡ್ರಿಪ್ ಮುಖಾಂತರ ಸೇರಿಸ್ಬೋದು. ಇದು ಅಷ್ಟೇ 5 ದಿವಸಕ್ಕೆ ಆಗುತ್ತಾ? ಹಾಂ ಹೌದು, 5 ದಿವಸಕ್ಕೆ ರೆಡಿ ಆಗುತ್ತೆ. ಇದು ಎಲ್ಲ ಬೆಳೆಗೆ ಕೊಡ್ಬೋದಾ? ಖಂಡಿತ. ನಾವು ಸೂಕ್ಷ್ಮಾಣುಜೀವಿಗಳು ಅದು ಮಾವಿನ ಮರಕ್ಕಾದರೂ ಯಾವ ಕ್ರಾಪ್ಗಾದರೂ ಭೂಮಿಗೆ ಸೇರಿಸ್ಬೇಕು, ಭೂಮಿ ಫಲವತ್ತತೆ. ಮಾಡ್ಬೋದಾ? ಹೌದು, ಇದು ಡ್ರಮ್ಮಲ್ಲಿ ಮಿಕ್ಸ್ ಮಾಡಿ ನಾವು ಡ್ರಿಪ್ ಮುಖಾಂತರನೇ ಕೊಡ್ತೀವಿ. ಸ್ಪ್ರೇನು ಮಾಡ್ಬೋದಾ? ಸ್ಪ್ರೇ ಮಾಡ್ಬೋದು.